ಹೆಸರಿನ ಮುಂದಿನ ಕ್ಷೇತ್ರ ಮಂಡ್ಯ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು, ಸುನಿಲ್ ಲಕ್ಷ್ಮೀಕಾಂತ್, ಕಿಲಾರ್ ರಾಧಾಕೃಷ್ಣ ಅವಕಾಶ ಕೊಟ್ಟು ಬದಲಾವಣೆ ಆದ. ಇಲ್ಲೇನು ಅಂತಂದ್ರೆ ಸುಮಲತಾ ಅವ್ರು ಹೇಳಿದಾರೆ ಸ್ಪಷ್ಟವಾಗಿ, ನಾನು ಮಂಡ್ಯದಿಂದನೇ ನಿಲ್ಲದು, ಹೌದು, ಹೊರಗಡೆ ಹೋಗಿ ನಿಲ್ಲಕ್ ನಾನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಮುಖ್ಯ ಮಂಡ್ಯ, ಹೌದು, ನನ್ಗೆ ರಾಜಕಾರಣ ಮುಖ್ಯ ಅಲ್ಲ, ರಾಜಕಾರಣ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಅವರು ಹೌದು, ನನ್ನ ಕೇಳ್ತಿರೋ ಸತ್ಯ, ಪಕ್ಷ ಸೇರ್ಪಡೆ ಆಗಿ ಅಂತ ಮಾತುಕತೆ ಮಾಡ್ತಿರೋದು ಕೆಲವರು ಸತ್ಯ, ಆದ್ರೆ ನನಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ ನಿಂತ್ಕೊಂಡ್ರೆ ನರೇಂದ್ರ ಮೋದಿ ಪ್ರಧಾನಿ ಆದರು ಆಗಲ್ಲ. ಇಲ್ಲಿ ಅಲ್ಲಿ ಸ್ವಲ್ಪ JDS BJP ನಡುವೆ ಅಗ್ಗಜಗ್ಗಾಟ ಇದೆ. ಕಾಂಗ್ರೆಸ್ ಅಲ್ಲಿ ಸ್ಟಾರ್ ಚಂದ್ರು ಗುತ್ತಿಗೆದಾರರು, ಉದ್ಯಮಿಗಳು, ಗೌರಿಬಿದನೂರ MLA ಪುಟ್ಟಸ್ವಾಮಿಗೌಡರು ಬ್ರದರು, ಶರತ್ ಬಚ್ಚೇಗೌಡರು ಚಿಕ್ಕ ಮಾವ ಅಂದ್ರೆ ಅವ್ರ ವೈಫ್ ಪ್ರತಿಭಾ ಅವರ ಚಿಕ್ಕಪ್ಪ, ಸ್ಟಾರ್ ಚಂದ್ರು ಇವ್ರ ಪರವಾಗಿ ಪ್ರಬಲವಾಗಿ ಲಾಬಿ ಆಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಪ್ರಬಲರು, ಆರ್ಥಿಕವಾಗಿ ಪ್ರಬಲರು, ನಡಿಲಿ ಚುನಾವಣೆ ಹೆಂಗೆ ಅಂತ ತೀರ್ಮಾನ. ಯಾಕಂದ್ರೆ ಮೊದಲು ಒಂಥರ ಇತ್ತು, ಜನಸಂಪರ್ಕನ ಏನೋ ಅಂತಿಲ್ಲ, ಹಣ ಬಲ ಇದ್ರೆ ಚುನಾವಣೆ ಮಾಡ್ಬೋದು ಅನ್ನೋ ಭರವಸೆ ಕಾಂಗ್ರೆಸ್ಸಿಗರಿಗೆ, ಚಲುವರಾಯಸ್ವಾಮಿ ಇವ್ರಿಗೆಲ್ಲರಿಗೂ. ಸೊ ಹಾಗಾಗಿ ಸ್ಟಾರ್ ಚಂದ್ರ ಪರವಾಗಿ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದೆ ಮಂಡ್ಯದಲ್ಲಿ. ಇನ್ನು ಮಂಡ್ಯ MLA ಗಣಿಗ ರವಿಕುಮಾರ್, ಪ್ರಜಾ ಟಿವಿ ಓನರ್, ಮತ್ಮೇರು, ಅವ್ರು ಹೇಳ್ತಾರೆ ಇಲ್ಲ ಕಿಲಾರ ರಾಧಾಕೃಷ್ಣ ಅವ್ರಿಗೂ ಮಾಡಿ, ಅವ್ರಿಗೆ MLA ಟಿಕೆಟ್ ಮಿಸ್ ಆಗಿದೆ. ಯಾಕಂದ್ರೆ ಅದು ಅವ್ರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ, ಕಿಲಾರ ಅನ್ನೋ ಗ್ರಾಮ. ನಾನು ಹೈಸ್ಕೂಲ್ ಓದಿದ್ದು ಅದೇ ಕಿಲಾರದಲ್ಲಿ, MEM ಪ್ರೌಢಶಾಲೆ. ಈ ಮಾತು ಕಲ್ತಿದ್ದು ಅಲ್ಲೇ ಕಿಲಾರದಲ್ಲೇ. ನಮ್ಮ ಪುಟ್ಟಸ್ವಾಮಿ ಮಾಸ್ಟ್ರು ಕನ್ನಡ ಮಾಸ್ಟ್ರಲ್ಲಿ ಈ ಮಾತು ಇವತ್ತೇನೋ ಶಿವ ಈ ರೇಂಜ್ ಮಾತಾಡ್ತಿದ್ದಾನೆ ಅಂದ್ರೆ ಕಾರಣ ಆ ಕಿಲಾರ ರಾಧಾಕೃಷ್ಣ ಅಂತ ಬಂತಲ್ಲ, ಅದಕ್ಕೆ ಹೇಳ್ತಾವ ನಾನು. ಕಿಲಾರ ರಾಧಾಕೃಷ್ಣ ಪರವಾಗಿ ಸ್ವಲ್ಪ DK ಶಿವಕುಮಾರ್ ಅವ್ರೇ ಹಂಗೆ ಹೇಳ್ತಾರೆ. ಅಂಡ್ ರವಿಕುಮಾರ್ ಒಬ್ಬರೇ ಪ್ರಬಲವಾಗಿ ಓಪನ್ ಆಗಿ ಮಾತಾಡಿರೋದು. ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿಗೆ ಆಗಲ್ಲ, ಹಾಗಾಗಿ ಚಲುವರಾಯಸ್ವಾಮಿ ಕ್ಯಾಂಡಿಡೇಟ್ ವಿರುದ್ಧವಾಗಿ ನರೇಂದ್ರ ಸ್ವಾಮಿ ಸಪೋರ್ಟ್ ಮಾಡ್ತಾರೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ. ಚುನಾವಣೆ ಬಂದಾಗ ಏನೋ ಎತ್ತೋ ಗೊತ್ತಿಲ್ಲ, ಬಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಕಿಲಾರ ರಾಧಾಕೃಷ್ಣ ಸದ್ಯಕ್ಕೆ. ಸುನಿಲ್ ಲಕ್ಷ್ಮೀಕಾಂತ್ ನ ಮುನ್ನೆಲೆಗೆ ತಂದ್ರೆ ಚಲುವರಾಯಸ್ವಾಮಿ ದುಡ್ಡು ಹಾಕ್ಬೇಕಲ್ಲ, ಹಾಗಾಗಿ ಸದ್ಯಕ್ಕೆ ಸ್ಟಾರ್ ಚಂದ್ರು ವರ್ಸಸ್ ಕಿಲಾರ ರಾಧಾಕೃಷ್ಣ ಮಂಡ್ಯ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ. ಸುಮಲತಾ ಅವರ ನಡೆ ಯಾವ ಕಡೆ ಏನ್ ಎತ್ತಂತ ಕಾದ್ ನೋಡ್ಬೇಕಾಗತ್ತೆ. ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.